ಅದು ನೀನ್ ಅನ್ಕೊಂಡ್ ಹಾಗೆ ಮರದ ಮೇಲೆ ಗುಡ್ಡದ ಮೇಲೆ ತಿರುಗೋ ಮಾಮೂಲಿ ಹಾವಲ್ಲ. ದೈವ ಶಕ್ತಿ ಪಡ್ಕೊಂಡಿರೋ ಸರ್ಪ ಜಾತಿಗೆ ಸೇರಿದ ನಾಗವೇಣಿ. ಗುಡಿ ರಕ್ಷಣೆ ಮಾಡೋ ಆ ನಾಗ ಜಾತಿನ ಮುಗಿಸ್ಬೇಕು ಅಂತ ಸರ್ಪಯಾಗ ಕೂಡ ಮಾಡಿದೆ. ಅವಳಿಗಿರೋ ದೈವ ಶಕ್ತಿಯಿಂದ ನಾನ್ ಶುರು ಮಾಡಿದ ಸರ್ಪಯಾಗನ ದುರ್ಬಲ ಮಾಡ್ಬಿಟ್ಲು ಆ ನಾಗವೇಣಿ. ಆ ನಾಗವೇಣಿ ಜೊತೆಯಾಗಿರೋವರೆಗೂ ನಾವು ಆ ಭೈರವಿನ ಏನು ಮಾಡಕ್ಕಾಗಲ್ಲ. ಏನಾದ್ರೂ ಮಾಡ್ಬೇಕು ಅನ್ಕೊಂಡ್ರೆ ಮೊದ್ಲು ಆ ನಾಗವೇಣಿನ ಭೈರವಿನ ದೂರ ಮಾಡ್ಬೇಕು. ಹಾಗ್ ಮಾಡ್ಲಿಲ್ಲ ಅಂದ್ರೆ ನಾವ್ ಅನ್ಕೊಂಡಿದ್ದು ಸಾಧಿಸೋಕ್ಕಾಗಲ್ಲ. ಅವ್ರನ್ನ ಬೇರೆ ಮಾಡೋ ಅಗತ್ಯ ಏನಿದೆ? ಆ ಗ್ಯಾಸ್ ಫೈರ್ ಅಲ್ಲಿ ಭೈರವಿ ಸತ್ತೇ ಹೋಗಿರ್ತಾಳೆ. ಅವಳು ಸಾಯ್ಬೇಕು ಅನ್ಕೊಳ್ಳೋದು ನೀನ್ ಅನ್ಕೊಂಡಷ್ಟು ಸುಲಭ ಅಲ್ಲ. ಅವಳನ್ನ ರಕ್ಷಣೆ ಮಾಡೋಕೆ ಆ ನಾಗವೇಣಿ ಜೊತೆ ಆ ಮನೇಲಿ ದಿವ್ಯ ಶಕ್ತಿ ಜೊತೆ ಶ್ರೀಚಕ್ರ ಕೂಡ ಇದೆ. ಅದೇ ಭೈರವಿನ ರಕ್ಷಣೆ ಮಾಡ್ತಿರೋದು. ಆ ಶ್ರೀಚಕ್ರ ಇರೋವರೆಗೂ ಯಾವ ಶಕ್ತಿನೂ ಆ ಮನೆ ಒಳಗೆ ಪ್ರವೇಶ ಮಾಡಕ್ಕಾಗಲ್ಲ. ಒಂದು ವಿಧದಲ್ಲಿ ಆ ಭೈರವಿ ಸಾಯ್ದೇ ಇರೋದು ಒಳ್ಳೇದು. ಆ ವೇಲಾಯುಧದ ರಹಸ್ಯ ಈಗ ಭೈರವಿ ಹತ್ರ ಇರೋದ್ರಿಂದ ಅವಳು ಸತ್ರೆ ಆ ರಹಸ್ಯ ಯಾವುದು ನಮಗ್ ಗೊತ್ತಾಗೋದಿಲ್ಲ. ಅದೇನು ಅಂತ ಗೊತ್ತಾಗದೆ ಹೊರತು ನಾವು ಆ ಗುಡಿ ಒಳಗೆ ಪ್ರವೇಶ ಮಾಡಕ್ಕಾಗಲ್ಲ. ಆ ಪ್ರಾಣ ಗಂಡಾಂತರದಿಂದ ನಿನ್ನ ಮಗಳನ್ನ ಕಾಪಾಡೋದು ಅವಳ ಮದುವೆ ಮಾತ್ರನೇ. ಅರ್ಧ ಗಂಟೆ ಮುಂಚೆ ನೀನು ಬಿದ್ದೋಗಿದ್ ನೋಡಿ, ನಿನ್ಗೇನಾಯ್ತೋ ಅಂತ ನನ್ನ ಹೃದಯ ನಿಂತು ಹೋಗೋ ಹಾಗಾಗಿತ್ತು. ಈಗ ನೀನು ನೋಡ್ತಾ ಇದ್ರೆ ಹೋಗಿದ್ ಪ್ರಾಣ ಮತ್ತೆ ಬಂದ್ ಹಾಗಿದ್ಯಮ್ಮ. ಅಣ್ಣ, ನನ್ನ ಸೊಸೆಗೆ ಪ್ರಾಣ ಗಂಡಾಂತರ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ನಡೆದಿದ್ದು ಆ ಬರೋ ಗಂಡಾಂತರಕ್ಕೆ ಎಚ್ಚರಿಕೆ ಥರ ಇದೆ ಅಂತ ಆ ಶಿವಯ್ಯ ಹೇಳ್ತಾ ಇದ್ದಾರೆ. ಭೈರವಿಗೆ ಏನಾಗತ್ತೋ ಅಂತ ನಂಗೆ ಭಯ ಆಗ್ತಾ ಇದೆ ಅಣ್ಣ. ಅಣ್ಣ, ಆ ಶಿವಯ್ಯ ಏನ್ ಹೇಳಿದ್ರೆ ಅದಾಗತ್ತೆ ಅಂತ ಎಲ್ಲರಿಗೂ ಗೊತ್ತು. ಅರ್ಜೆಂಟಾಗಿ ಮದುವೆ ಮಾಡದೆ ಹೋದ್ರೆ ಪ್ರಾಣ ಗಂಡಾಂತರ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಆ ಶಿವಯ್ಯ ಹೇಳ್ದಂಗೆ ತಡ ಮಾಡದೆ ಭೈರವಿಗೆ ಮದುವೆ ಮಾಡೋಣ ಅಣ್ಣ. ಅಣ್ಣ, ನೀನು ಯೋಚನೆ ಮಾಡಿ ಸಂಬಂಧಗಳನ್ನು ಹುಡುಕಿ ಮುಹೂರ್ತ ಜಾತಕ ನೋಡಿ ಮದುವೆ ಮಾಡಬೇಕು ಅಂದ್ಕೊಂಡ್ರೆ ಅಷ್ಟರಲ್ಲಿ ಆ ಪ್ರಾಣಗಂಡಾಂತರ ಹತ್ರ ಬಂದರೆ ಭೈರವಿನ ಕಾಪಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಣ್ಣ. ನನ್ನ ಸೊಸೆಗೆ ಯಾವ ಥರ ಅಪಾಯನೂ ಆಗಬಾರ್ದು ಅಂದರೆ ಭೈರವಿಗೆ ಎಷ್ಟು ಬೇಗ ಮದುವೆ ಮಾಡಿದ್ರೆ ಅಷ್ಟು ಒಳ್ಳೆಯದು ಅಣ್ಣ.
ಭೈರವಿ ಪ್ರಾಣಕ್ಕಿಂತ ನಮಗೇನು ಮುಖ್ಯ ಅಲ್ಲ ಅಲ್ವಣ್ಣ. ನೀನ್ ಇನ್ನೇನು ಯೋಚನೆ ಮಾಡ್ದಿರಾ ನಿನ್ ಮಗಳನ್ನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡೋಣ. ಯಾಕೆ ಮಾತಾಡ್ತಿಲ್ಲ ಅಣ್ಣ? ಇಂಥ ಟೈಮಲ್ಲಿ ನಿನ್ನ ಮಗಳನ್ನ ಮದುವೆ ಮಾಡ್ಕೊಳಕ್ಕೆ ನಿನ್ನ ಸೋದರಳಿಯ ಇರೋದು ಒಂದು ರೀತಿಲಿ ನಿನ್ನ ಅದೃಷ್ಟನೇ. ನೋಡು, ನೀನು ಇನ್ನೇನು ಯೋಚನೆ ಮಾಡಬೇಡ. ಭೈರವಿ ಕೊರ್ಲಿಕ್ಕೆ ತಾಳಿ ಕಟ್ಟಕ್ಕೆ ನನ್ನ ಮಗ ಸಿದ್ಧವಾಗಿದ್ದಾನೆ. ನೀನು ಈ ಕ್ಷಣದಲ್ಲೇ ಮದುವೆ ಮಾಡ್ತೀನಿ ಅಂದ್ರು. ಜಲಜಾ, ನನ್ನ ಮಗಳನ್ನ ನಿನ್ನ ಮಗನ್ ಕೊಟ್ಟು ಮದುವೆ ಮಾಡೋ ವಿಚಾರನ ಮಾತಾಡಬೇಡ ಅಂತ ನಿಂಗೆ ತುಂಬಾ ಸಲನೇ ಹೇಳಿದ್ದೀನಿ. ನನ್ನ ಮಗನ್ ಕೊಟ್ಟು ಮದುವೆ ಮಾಡು ಅಂತಿರೋದು ನಿನ್ನ ಮಗಳ ಭವಿಷ್ಯಕ್ಕೋಸ್ಕರನೇ ಅಣ್ಣ. ನನ್ನ ಮಗಳಿಗೋಸ್ಕರ ನಾನು ಏನು ಮಾಡಬೇಕು ನನಗೆ ಚೆನ್ನಾಗಿ ಗೊತ್ತು. ಮತ್ತೆ ಇನ್ನೊಂದ್ಸಲ ಮದುವೆ ವಿಷಯನ ಮಾತಾಡಬೇಡ. ಅದಲ್ಲ ಅಣ್ಣ, ನಾನು ಮಾತಾಡಿದ್ರೆ ಮರ್ಯಾದೆ ಇರಲ್ಲ. ಏನಮ್ಮ ಹಾಗೆ ನೋಡ್ತಾ ಕೂತಿದ್ಯಾ? ನಿನ್ ತಂಗಿ ಮಗನ್ ಕೊಟ್ಟು ಮದ್ವೆ ಮಾಡಿದ್ರೆ ನಮ್ ಹುಡುಗಿ ನಮ್ಮ ಮನೇಲೆ ನಮ್ ಕಣ್ಮುಂದೆನೆ ಇರ್ತಾಳೆ ಅಂತ ನಿನ್ ಮಗನ್ ಹೇಳಕ್ಕಾಗಲ್ವಾ? ಏನು ಮಾತಾಡ್ತಾನೆ ಇಲ್ವಲ್ಲಮ್ಮ? ಒಳ್ಳೇದು ಯಾವುದು ಅಂತ ನನಗಿಂತ ಚೆನ್ನಾಗಿ ನನ್ನ ಮಗನಿಗೆ ಗೊತ್ತು. ಅವನಿಗೆ ನಾನೇನು ಹೇಳೋ ಅಗತ್ಯ ಇಲ್ಲ. ಭೈರವಿ, ಬಾಮ್ಮ. ಹಲೋ, ಹೇಳೋ. ಲೇ, ನಾಳೆ ಬೆಳಿಗ್ಗೆ ನಿನ್ನ ಫ್ಯಾಮಿಲಿನ ಕರ್ಕೊಂಡು ನನ್ನ ಮನೆಗೆ ಬರಬೇಕು. ತಪ್ಪದೇ ಬರ್ತೀನಿ. ಸರಿ ಕಣೋ, ಇಡ್ತೀನಿ. ಆಯ್ತಪ್ಪ. ನೀವು ತಡ ಮಾಡದೆ ಆದಷ್ಟು ಬೇಗ ಭೈರವಿಗೆ ಮದುವೆ ಮಾಡಿ. ಮದುವೆಯಿಂದ ದೂರ ಆದಷ್ಟು ಮೃತ್ಯುವಿಗೆ ಹತ್ರ ಆಗ್ತಾನೆ ಇರ್ತಾಳೆ. ಎಚ್ಚರ. ಶಿವಯ್ಯ ಹಾಗೆ ಹೇಳಿದ್ರಿಂದ ಕೃಷ್ಣಯ್ಯ ಅವರು ಭೈರವಿಗೆ ಮದುವೆ ಮಾಡೋ ಪ್ರಯತ್ನ ಮಾಡ್ತಾರೇನೋ. ಯಾವುದಾದ್ರೂ ಸಂಬಂಧ ನೋಡಿ ಭೈರವಿಗೆ ಮದುವೆ ಮಾಡಿಬಿಟ್ರೆ ನೋ. ನಾನು ಪ್ರೀತಿಸೋ ಭೈರವಿ ಇನ್ನೊಬ್ರಿಗೆ ಸ್ವಂತ ಆದರೆ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ.
ಅರ್ಜುನ್ ಬುದ್ಧಿ, ಅರ್ಜುನ್ ಬುದ್ಧಿ. ಯೋಚನೆ ಮಾಡ್ತೀವ್ರಿ. ಏನಿಲ್ಲ. ಕಣ್ಣಿರೋದು ನೋಡೋದಕ್ಕಷ್ಟೇ ಅಲ್ಲ ಬುದ್ಧಿ, ಮಾತಲ್ಲಿ ಹೇಳೋಕ್ಕಾಗದೆ ಇರೋದು ಕಣ್ಣಲ್ಲಿ ಹೇಳೋದಕ್ಕೆ ಕೂಡ. ನೀವು ಯೋಚನೆ ಮಾಡ್ತಿರೋದು ಭೈರವಿ ಅಮ್ಮವ್ರ ಬಗ್ಗೆನೆ ಅಂತ ನಿಮ್ಮ ಕಣ್ಣಿಂದ ನಂಗೆ ಗೊತ್ತಾಗ್ತೈತೆ. ನೀವು ಇಷ್ಟು ದೂರ ಬಂದಿರೋದು ಅಮ್ಮವ್ರಿಗೋಸ್ಕರನೇ ಅಂತ ನನಗೆ ಗೊತ್ತೈತೆ. ನೀವು ಅಮ್ಮವ್ರನ್ನ ಏಟ್ ಪ್ರೀತಿಸ್ತೀರೋ ಅದೇ ಇಷ್ಟಪಡ್ತೀವ್ರಲ್ಲ ಅದು ನನಗೆ ಗೊತ್ತೈತೆ. ಮಲ್ಲಿ, ಅದು ಹಾಗಲ್ಲ ಮಲ್ಲಿ. ಏನು ಮಾತಾಡ್ತಾ ಇದೀಯಾ? ಹಾಗೆಲ್ಲ ಏನಿಲ್ಲ. ನನಗೆ ಗೊತ್ತು ಬುದ್ಧಿ, ಪ್ರೇಮನ ಮನ್ಸಲ್ಲೇ ಮುಚ್ಚಿಟ್ಕೊಂಡ್ರೆ ಮನ್ಸು ಭಾರ ಆಗತ್ತೆ ಹೊರತು ಇನ್ನೇನು ಉಪಯೋಗ ಆಗಕ್ಕಿಲ್ಲ. ಈ ಮನೆಯವರು ಅಮ್ಮವ್ರ ಮದ್ವೆ ಬಗ್ಗೆ ಮಾತಾಡ್ಕೊಳ್ತಾವ್ರೆ. ಹೌದಾ? ಹೌದು ಬುದ್ಧಿ, ನೀವು ಬೇಗ ಹೋಗಿ ಆ ಅಮ್ಮವ್ರನ್ನ ಮದ್ವೆ ಮಾಡ್ಕೋತೀನಿ ಅಂತ ಅಯ್ಯವ್ರ ಹತ್ರ ಹೇಳ್ಬಿಡಿ. ಇಲ್ಲ ಅಂದ್ರೆ ಅಮ್ಮವರು ನಿಮ್ಮ ಕೈ ಬಿಟ್ಟು ಹೋಗ್ತಾರೆ. ಇನ್ನು ಏನು ಯೋಚನೆ ಮಾಡ್ತೀವ್ರಿ? ಮಲ್ಲಿ, ನಾನು ಹೇಳಿದ್ರೆ ಅವರು ಇಷ್ಟಪಡಕ್ಕೆ ಬರೀ ಮನ್ಸಿದ್ರೆ ಸಾಕಾಗಲ್ಲ ಬುದ್ಧಿ, ಅದನ್ನ ಹೇಳಕ್ಕೆ ಧೈರ್ಯನೂ ಇರಬೇಕು. ಈಗ ಧೈರ್ಯ ಮಾಡದೇ ಇದ್ರೆ ನೀವಿಷ್ಟಪಡೋ ಆ ಪ್ರೀತಿನೇ ನಿಮಗೆ ಜೀವನ ಪೂರ್ತಿ ಒಂದು ನೋವಾಗಿ ಉಳಿದ್ಬಿಡ್ತೈತೆ. ಹೇಳಿದ್ರೆ ಅವ್ರು ಏನನ್ಕೋತಾರೋ ಅಂತ ನೀವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಆಮೇಲೆ ನೀವು ಪ್ರೀತಿಸಿದ ಹುಡುಗಿ ಮದ್ವೆಗೆ ನೀವೇ ತೋರಣ ಕಟ್ಟಿ ಮದ್ವೆಗೆ ಬಂದವ್ರಿಗೆ ನೀವೇ ಊಟ ಬಡಿಸ್ಬೇಕಾಗ್ತೈತೆ. ನಿಧಾನ ಮಾಡಿದ್ರೆ ನಷ್ಟ ಆಗೋದು ನಿಮಗೆ. ನನ್ನ ಮಾತು ಕೇಳಿ, ಬೇಗ ಹೋಗಿ ಅಯ್ಯವ್ರ ಹತ್ರ ಮಾತಾಡಿ. ನಡೀರಿ. ಅದು ಮಲ್ಲಿ ಈಗ್ಲಾ? ಆಲಸ್ಯ ಮಾಡಿದ್ರೆ ಅಮೃತನೂ ವಿಷ ಆಗ್ತೈತೆ ಅಂತಾರೆ. ನಾನು ನಿಮ್ಮ ಜೊತೆಗಿರ್ತೀನಿ, ಬನ್ನಿ. ಇನ್ನು ಏನು ಯೋಚನೆ ಮಾಡ್ತೀವ್ರಿ ಬುದ್ಧಿ? ಧೈರ್ಯ ಮಾಡದೇ ಇದ್ರೆ ಜೀವನದಲ್ಲಿ ಏನೂ ಸಾಧಿಸಕ್ಕಾಗಲ್ಲ. ಬನ್ನಿ. ಅಷ್ಟೇ ಅಂತೀಯ ಮಲ್ಲಿ? ಆಟೆಯ, ಬನ್ನಿ. ಬಾ. ಹೋಗಿ ಅರ್ಜುನ್ ಬುದ್ಧಿ. ಮಲ್ಲಿ, ಈಗ ಬೇಡ ಮಲ್ಲಿ, ನೆಕ್ಸ್ಟ್ ಟೈಮ್ ಮಾತಾಡ್ತೀನಿ. ಹೋಗಿ ಮಾತಾಡ್ರಿ. ಮಲ್ಲಿ, ಈಗ ಹೋಗ್ಲೇಬೇಕಾ? ನೀವು ಹೋಗಿ ಬುದ್ಧಿ, ಹೋಗಿ ಹೇಳ್ರಿ. ಯಾಕೋ ಭಯ ಆಗ್ತಿದೆ ಮಲ್ಲಿ. ಅಯ್ಯೋ, ಈಗ ಭಯ ಪಟ್ರೆ ತುಂಬಾ ಕಷ್ಟ. ಜೋಳಿ ಬುದ್ಧಿ, ಹೋಗಿ. ಬೇರೆ ಯಾವಾಗಾರು ಹೇಳ್ತೀನಿ ಮಲ್ಲಿ. ಯಜಮಾನ್ರೇ, ಇರೋ, ಒಂದು ನಿಮಿಷ ಮತ್ತೆ ಫೋನ್ ಮಾಡ್ತೀನಿ. ಅರ್ಜುನ್ ಬುದ್ಧಿ ಅವರು ಏನೋ ಹೇಳ್ಬೇಕಂತೆ.
ಹೇ ಬಾ ಅರ್ಜುನ್. ಅಂಕಲ್, ಹೋಗಿ. ಬಾ ಅರ್ಜುನ್, ಅಂಕಲ್ ಕೂತ್ಕೋ. ಪರವಾಗಿಲ್ಲ ಅಂಕಲ್. ನೀನೇನೋ ಹೆಲ್ಪ್ಗೋಸ್ಕರ ನಮ್ಮ ಊರಿಗೆ ಬಂದಿದೆ ಅಂತ ಹೇಳಿದಾಗ ನಾನು ಏನೋ ಅನ್ಕೊಂಡಿದ್ದೆ. ಇವತ್ತು ನಿನ್ಗೆ ಗೊತ್ತಿರೋ ಆಯುರ್ವೇದ ವೈದ್ಯದಿಂದ ನನ್ನ ಮಗಳು ಪ್ರಾಣನ ಕಾಪಾಡಿದೆ. ನೀನು ಮಾಡಿದ ಸಹಾಯಕ್ಕೆ ಪ್ರತಿಫಲವಾಗಿ ನಾನು ಏನು ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನೀನು ಏನು ಹೇಳಿದ್ರು ಮಾಡ್ತೀನಿ, ನೀನು ಏನು ಕೇಳಿದ್ರು ಕೊಡ್ತೀನಿ. ಏನು ಬೇಕು ಕೇಳು. ನನ್ನ ಮಗಳಿಗಿಂತ ನನಗೇನು ಮುಖ್ಯ ಅಲ್ಲ. ನನ್ನ ಮಗಳಿಗೋಸ್ಕರ ನಾನು ಏನು ಮಾಡಿದ್ರು ಮಾಡ್ತೀನಿ. ಕೇಳು ಅರ್ಜುನ್. ಮಾತಾಡಿ. ಅಂಕಲ್, ಅದು ಏನು ಕೇಳಬೇಕು ಅಂತ ಯೋಚನೆ ಮಾಡ್ತಾ ಇದೆಯಾ? ಇಲ್ಲ ಕೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆಯಾ? ಅದೇ ಅಂಕಲ್, ಅದೇ ನಿಮ್ಮ ಮಗಳಿಗೆ ಪ್ರಾಣಾಪಾಯ ಇದೆ. ಮದುವೆ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ? ಜೋಳ್ರಿ ಅಂಕಲ್, ಅದೇ ಅಂಕಲ್, ಈಗಿಂದೀಗಲೇ ಮದುವೆ ಅಂದರೆ ನಾನು ಅಂದರೆ ಒಳ್ಳೆ ಸಂಬಂಧ ಸಿಗೋದು, ನಿಮಗೂ ನಿಮ್ಮ ಮಗಳಿಗೂ ಇಷ್ಟ ಆಗೋ ಮದುವೆ ಗಂಡು ಸಿಗೋದು ಸ್ವಲ್ಪ ಕಷ್ಟ ಆಗ್ಬೋದಲ್ವಾ ಅಂಕಲ್? ಏನು ಕೇಳಿದ್ರು ಕೊಡ್ತೀನಿ ಅಂದ್ರಲ್ಲ. ನಿಮ್ಮ ಹುಡ್ಗಿನ ಕೊಟ್ಟು ಮದುವೆ ಮಾಡಿ ಅಂತ ಕೇಳಿ. ನೀವು ಹೇಳಿಲ್ಲ ಅಂತ ನನ್ಗೆ ಅರ್ಥ ಆಯ್ತು. ನಾನು ಹೇಳ್ತೀನಿ. ಯಜಮಾನ್ರೇ, ಈ ಅರ್ಜುನ್ ಬುದ್ಧಿ ಮದ್ವೆ ಬಗ್ಗೆ ನಿಮ್ ಜೊತೆ ಏನೋ ಹೇಳ್ಬೇಕು ಅಂತ ಬೆಳಗ್ಗೆ ನನಗೆ ಹೇಳಿದ್ರು. ಅದು ಹೇಳೋದಕ್ಕೆ ಬಂದ್ರು. ಹಂಗ್ ನೋಡ್ತೀವ್ರಲ್ಲ, ಹೇಳಿ. ಏನು ಹೇಳಬೇಕು ಅಂತಿದ್ಯಾ ಅರ್ಜುನ್? ಅದೇ ಅಂಕಲ್, ಭೈರವಿ ಮದುವೆ ಬಗ್ಗೆ ಅದೇ ಅಂಕಲ್, ಮದುವೆ ಗಂಡು ಇಷ್ಟು ಅರ್ಜೆಂಟಾಗಿ ಹೇಗೆ ಸಿಗ್ತಾರೆ ಅಂತ. ಬೆಳಿಗ್ಗೆ ಶಿವಯ್ಯ ಹಾಗೆ ಹೇಳಿದಾಗ ನನಗೂ ನಿನ್ನ ಹಾಗೇನೆ ಟೆನ್ಷನ್ ಆಗಿಬಿಟ್ಟಿತ್ತು. ಆದರೆ ಈಗ ಟೆನ್ಷನ್ ಇಲ್ಲ. ಚಂದ್ರಮೌಳಿ ಅಂತ ನನಗೊಬ್ಬ ಫ್ರೆಂಡ್ ಇದ್ದಾನೆ, ಅವನಿಗೊಬ್ಬ ಮಗನೂ ಇದ್ದಾನೆ. ನಮ್ಮ ಸ್ನೇಹನ ನೆಂಟಸ್ಥನಾಗಿ ಬದಲಾಯಿಸ್ಕೊಳ್ಳೋಣ ಅಂತ ಬೆಳಿಗ್ಗೆ ನನ್ನ ಸ್ನೇಹಿತನಿಗೆ ಫೋನ್ ಮಾಡಿದರೆ ಅವನು ಸಂತೋಷವಾಗಿ ಒಪ್ಕೊಂಡ್ಬಿಟ್ಟು.
ಅವ್ರ ಮಗನ ಕರ್ಕೊಂಡು ಹೆಣ್ಣು ನೋಡೋಕೆ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಗೊತ್ತಿರೋರು ಆಗಿರೋದ್ರಿಂದ ಬೇಗ ಮುಹೂರ್ತ ಇಟ್ಕೊಳ್ಳೋಣ ಅಂದರೆ ಬೇಡ ಅನ್ನಲ್ಲ. ಹಾಂ, ಹೆಣ್ಣು ನೋಡಕ್ಕೆ ಬರೋದ್ರಿಂದ ಹಿಡಿದು ಮದುವೆ ಕೆಲಸ ಎಲ್ಲ ನೀವಿಬ್ಬರ ಹತ್ರದಲ್ಲಿದ್ದು ನೋಡ್ಕೋಬೇಕು.